ತಕ್ಷಣ ಇದ್ದಕ್ಕಿದ್ದಾಗೆ ನೆನಪಾಗಿತ್ತು. ರಾಜು ಅವರು ತನ್ನ ಕೊರಳ ಪಟ್ಟಿ ಹಿಡಿದು ಮಾತಾಡಿದ್ದು. ಅಂದರೆ ಅವಳ ಮುಂದೆ ಇದೆಲ್ಲ ನಡೆದಿರುತ್ತದೆ. ಅವಳ ದೊಡ್ಡಪ್ಪನ ಮಾತನ್ನು ನಂಬಿಯೇ ತೀರುತ್ತಾಳೆ. ಮತ್ತೆ ನನ್ನ ಬಗ್ಗೆ ಏನೆಂದು ನಿರ್ಧರಿಸುತ್ತಾಳೆ? ಅವರ ಮಾತಿಗೆ ಬೆಲೆ ಕೊಟ್ಟು ಅದನ್ನೇ ನಂಬಿರ್ತಾಳಾ? ಅವಳ ಅಕ್ಕನ ಮಾತಿಗೆ ಬೆಲೆ ಕೊಟ್ಟು ನನ್ನನ್ನು ಶಾಶ್ವತವಾಗಿ ಬಿಟ್ಟು ಕೊಡುವ ತೀರ್ಮಾನ ಮಾಡಿದ್ದಳು. ಈಗ ಈ ಕೊಲೆ ಪ್ರಯತ್ನ ಮಾಡಿಸಿರುವುದು ನಾನೇ ಎಂದು ನಂಬುತ್ತಾಳ? ಮತ್ತೆ ಅದೇ ಪುನರಾವರ್ತನೆ. ಈ ಬಾರಿ ಅವಳನ್ನು ನಂಬಿಸುವುದು ಹೇಗೆ? ಯೋಚಿಸುತ್ತಲೇ ಹಣೆ ಹೊತ್ತಿಕೊಂಡವನು ಕಾರಿನ ವೇಗ ಹೆಚ್ಚಿಸಿದ. ಆಫೀಸ್ನಿಂದ ತನ್ನ ಮ್ಯಾನೇಜರ್ನ ಕರೆ ಬಂದಾಗ ಸಮಯ ನೋಡಿಕೊಂಡವನು ಅತ್ತ ನಡೆದಿದ್ದ. ಎಲ್ಲವೂ ನೋಡುತ್ತಲೇ ಮುಗಿದು ಹೋಗಿದ್ದ ಕಾರಣ ವಿಷಯ ಎಲ್ಲೂ ಹರಡಿರಲಿಲ್ಲ. ಆದರೆ ಸೂಕ್ಷ್ಮವಾಗಿ ವಿಷಯ ತಿಳಿದ ಕಂಪನಿಯೊಂದು ತಮ್ಮ ಕಾಂಟ್ರಾಕ್ಟ್ ಅನ್ನು ಕ್ಯಾನ್ಸಲ್ ಮಾಡುವ ವಿಷಯವಾಗಿ ಮಾತನಾಡಲು ಅಲ್ಲಿನ ಮ್ಯಾನೇಜರ್ ಬಂದಿದ್ದರು. ಗೌತಮ್ ಹಿಂದೆ ಸರಿಯಲೂ ಇಲ್ಲ, ಅವರನ್ನು ಕನ್ವಿನ್ಸ್ ಮಾಡಲೂ ಇಲ್ಲ, ನೋಡಲೂ ಇಲ್ಲ. ತನ್ನ ಕಂಪನಿ ಕ್ವಾಲಿಟಿ ನಿಯಮಗಳು ಹಾಗೂ ಸಮಯಕ್ಕೆ ಸರಿಯಾಗಿ ಕೆಲಸ ಪೂರೈಸಿ ಕೊಡುವ ಬಗ್ಗೆ ಮಾತನಾಡಿದವನು, ನನ್ನ ಪರ್ಸನಲ್ ವಿಷಯಗಳ ಬಗ್ಗೆ ನಿಮ್ಮ ನಿರ್ಧಾರಗಳ ಅವಶ್ಯಕತೆ ಇಲ್ಲ ಎಂದು ಚೂರು ತಗ್ಗದೆ ಹೇಳಿ ನೀವಿನ್ನು ಹೊರಡಬಹುದು ಎನ್ನುವಂತೆ ನೋಡಿದ. ಮ್ಯಾನೇಜರ್ ಇಲ್ಲಿನ ವಿಷಯವೆಲ್ಲ ತನ್ನ ಯಜಮಾನನಿಗೆ ತಿಳಿಸಿದವನು. ಆಗುವ ಲಾಭಗಳ ಬಗ್ಗೆ ಚರ್ಚಿಸಿ ಒಂದು ತೀರ್ಮಾನಕ್ಕೆ ಬಂದು ಮತ್ತೆ ಗೌತಮ್ ಎದುರು ಕುಳಿತವನು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ನಮ್ಮ ಕಾಂಟ್ರಾಕ್ಟ್ ನಿಮ್ಮ ಕಂಪನಿಯೊಂದಿಗೆ ಹೀಗೆ ಮುಂದುವರಿಯಲಿ ಹೇಳಿ ನಡೆದಿದ್ದ. ರಾಜು ಅವರು ಪೊಲೀಸ್ ಸ್ಟೇಷನ್ನಿಂದ ಮತ್ತೊಮ್ಮೆ ಕರೆ ಬಂದಾಗ ಧಾವಂತದಿಂದಲೇ ಬಂದಿದ್ದರು. ಗೌತಮ್ ದೊಡ್ಡ ಶ್ರೀಮಂತ, ತಪ್ಪಿಸಿಕೊಳ್ಳಲು ನೋಡಬಹುದು, ಅದಕ್ಕೆ ಅವಕಾಶ ಕೊಡಬಾರ್ದು ಎಂದುಕೊಂಡು ಅಲ್ಲಿ ಹೋಗುತ್ತಲೇ ತಿಳಿದ ವಿಷಯ ಕೇಳಿ ಹಾಗೆ ಸುಮ್ಮನೆ ಕುಳಿತು ಬಿಟ್ಟರು. ನೀ ಮೊದಲೇ ಯಾಕೆ ಸರಿಯಾಗಿ ವಿಚಾರಿಸಲಿಲ್ಲ ಎಂದಿದ್ದರು. ಪೊಲೀಸ್ನವರು ಈ ಬಾರಿ ದುಡುಕದೆ ಅವರಿಂದ ವಿಷಯ ತಿಳಿಯುವುದರ ಜೊತೆಗೆ ಕೆಲವೊಂದು ಎನ್ಕ್ವೈರಿ ಮಾಡಿ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಿದ್ದ ಕಾರಣ ಇದರ ಹಿಂದೆ ಇರುವುದು ನಾಯರ್ ಅವರ ಪತ್ನಿ ಸುಹಾನಾ ಎಂದಿದ್ದರು. ಗೌತಮ್ ಏನಾದರೂ ಮಾಡಿರಬಹುದು. ಯಾವುದಾದ್ರೂ ಬಡ ವ್ಯಕ್ತಿಗೆ ಹಣ ನೀಡಿ ಅವನ ಜಾಗದಲ್ಲಿ ನಿಲ್ಲಿಸಬಹುದು ಎಂದು ಯೋಚಿಸುತ್ತಿದ್ದ ರಾಜು ಅವರು ನಾಯರ್ ಹಾಗೂ ಸುಹಾನಾ ಹೆಸರು ಕೇಳುತ್ತಲೇ ಬೆಚ್ಚಿ ಬಿದ್ದಿದ್ದರು. ಏನು ಹೇಳ್ತಾ ಇದ್ದೀರಾ ನೀವು? ನಂಬದೆ ಕೇಳಿದರು. ಹೌದು ಸರ್, ವಿಷಯ ನಾಯರ್ ಅವರಿಗೆ ತಿಳಿಸಿದ್ದೇವೆ. ಒಮ್ಮೆ ನಿಮ್ಮ ಜೊತೆ ಮಾತನಾಡಲು ಪ್ರಯತ್ನಿಸಬಹುದು. ಹೇಳುತ್ತಿದ್ದಂತೆ ರಾಜು ಅವರ ಮೊಬೈಲ್ ಸದ್ದು ಮಾಡಿತ್ತು. ತೆಗೆದು ನೋಡಿದವರು ನಾಯರ್ ಅವರದೇ ಫೋನ್ ಕಾಲ್. ಮೆಲ್ಲಗೆ ಹೇಳಿ ಕರೆ ರಿಸೀವ್ ಮಾಡಿದ್ದರು. ಮನದ ತುಂಬ ಕೋಪ ರೋಷ ಇದ್ದರು. ಹೇಳಿ ಸರ್, ವಿನಯದಿಂದ ಹೇಳಿದ್ದರು. ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬೇಕು, ಈಗಲೇ ನನ್ನ ಆಫೀಸ್ಗೆ ಬನ್ನಿ ಎಂದಿದ್ದರು. ರಾಜು ಅವರು ಒಪ್ಪಿಗೆ ತಿಳಿಸಿ ಪೊಲೀಸ್ನವರಿಗೆ ಈ ಕೆಲಸ ಮೊದಲೇ ಮಾಡಬೇಕಾಗಿತ್ತು. ಗೌತಮ್ ವರ್ಮನನ್ನು ಯಾಕೆ ಅರೆಸ್ಟ್ ಮಾಡಿದ್ದು ಎಂದಿದ್ದರು. ತಾನು ಅವನ ಕೊರಳ ಪಟ್ಟಿ ಹಿಡಿದದ್ದು ನೆನಪಾಗಿ, ಕ್ಷಮಿಸಿ ಸರ್, ಹಾಕಿ ಡ್ರೈವರ್ನ ನೀನು ಸಿಕ್ಕಾಕಿಕೊಂಡ್ರೆ ಗೌತಮ್ ವರ್ಮನ ಹೆಸರು ಹೇಳು ಎಂದು ಹೇಳಿ ಕೊಟ್ಟಿದ್ರಂತೆ. ತುಂಬಾ ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದಾಗ ತಿಳಿದ ಸತ್ಯ ಹೇಳಿದರು. ಗೌತಮ್ ಕೂಡ ನಾಯರ್ ಅವರಿಂದ ಕರೆ ಬಂದಾಗ ವಿಷಯ ಅಂದಾಜಿಸಿ ಅವರ ಆಫೀಸ್ನ ಕಡೆಗೆ ಹೊರಟಿದ್ದ. ಪೊಲೀಸ್ನವರಿಗೆ ನಿಜವಾದ ಅಪರಾಧಿ ಯಾರು ಎಂದು ತಿಳಿದು ನಾಯರ್ ಅವರಿಗೆ ಕರೆ ಮಾಡಿರಬಹುದು ಎಂದುಕೊಂಡು ನಾಯರ್ ಆಫೀಸ್ನ ಮುಂದೆ ಗೌತಮ್ ಹಾಗೂ ರಾಜು ಅವರು ಒಂದೇ ಸಮಯದಲ್ಲಿ ಕಾರಿನಿಂದ ಇಳಿದಿದ್ದರು. ಗೌತಮ್ ಅವರ ಕಡೆ ನೋಡಲು ಹೋಗಲಿಲ್ಲ. ರಾಜು ಅವರಿಗೆ ಏಕೆ ಮುಖ ತೋರಿಸುವುದೆನಿಸಿತ್ತು. ಅವರು ಮಾತನಾಡಿಸಲು ಪ್ರಯತ್ನ ಪಟ್ಟರೂ ತಿರುಗಿ ನೋಡದೆ ಒಳಗೆ ನಡೆದಿದ್ದ. ನಾಯರ್ ಅವರು ಸಂಕೋಚದ ಮುಖ ಮಾಡಿ ಇಬ್ಬರನ್ನು ಸ್ವಾಗತಿಸಿದರು. ಇಬ್ಬರಿಗೂ ವಿಷಯ ತಿಳಿದಿದ್ದ ಕಾರಣ ಕೋಪದಿಂದಲೇ ಅವರ ಎದುರು ಕುಳಿತಿದ್ದರು. ಒಬ್ಬರಿಗೆ ಇವರ ಹೆಂಡತಿಯಿಂದ ನನ್ನ ಮಗಳು ಕೋಮದಲ್ಲಿದ್ದಾಳೆ, ಪ್ರಾಣಕ್ಕೇನಾದರೂ ಅಪಾಯ ಆಗಿದ್ದರೆ ಎನ್ನುವ ಕೋಪವಿದ್ದರೆ, ಇನ್ನೊಬ್ಬರಿಗೆ ಸ್ವಲ್ಪ ಯಾಮಾರಿದ್ರು ಆದ್ರೆ ಜಾಗದಲ್ಲಿ ತನ್ನವಳು ಇರುತ್ತಿದ್ದಳು, ಸಾಲದಕ್ಕೂ ಹೆಸರು ಕೆಟ್ಟಿದೆ, ಅದಕ್ಕೆ ತಲೆ ಕೆಡಿಸಿಕೊಳ್ಳುವುದು ಬೇಡ ಎಂದುಕೊಂಡರು. ಆ ನಾಲಾಯಕಿಯಲ್ಲಿ ನನ್ನ ಬಗ್ಗೆ ತಪ್ಪಾಗಿ ತಿಳಿದು ಮತ್ತೆ ಅನುಮಾನ ಪಡುತ್ತಾಳೋ ಎಂದುಕೊಂಡೆ ಧುಮುಗುಡುತ್ತಾ ಕುಳಿತಿದ್ದ. ನಾಯರ್ ವಿಷಯ ಹೇಗೆ ಶುರು ಮಾಡುವುದು ಎಂದುಕೊಂಡೆ. ಹೆಂಡತಿ ಜೊತೆ ಮಾತಾಡಿ ಸತ್ಯ ತಿಳಿದುಕೊಂಡಿದ್ದವರು ತಾವೇ ಮಾತು ಶುರು ಮಾಡಿದ್ದರು. ದಯವಿಟ್ಟು ಕ್ಷಮಿಸಿಬಿಡಿ, ದೊಡ್ಡ ಮಿಸ್ಟೇಕ್ ಆಗಿದೆ. ಸುಹಾನಾ ಯಾರದೋ ಮೇಲಿನ ಕೋಪಕ್ಕೆ ಯಾವುದೋ ಹುಡುಗಿಗೆ ಸುಮ್ಮನೆ ಹೆದರಿಸಲು ಹೋಗಿ ಈ ರೀತಿ ಆಗಿದೆ. ಆ ಹುಡುಗಿ ಆಯ್ಕೆ ತಪ್ಪಾಗಿ ಮಾಡಿದಾಳೆ.
ನಿಮ್ಮ ಮಗಳು ಎಂದು ತಿಳಿದಿರಲಿಲ್ಲ ಅವಳಿಗೆ. ದಯವಿಟ್ಟು ರಾಜು, ಇದೊಂದು ಬಾರಿ ಕ್ಷಮಿಸಿ ಕೇಸ್ ವಾಪಸ್ ತೆಗೆದುಕೊಳ್ಳಿ. ನಾನು ಪೊಲೀಸ್ನವರೊಂದಿಗೆ ಮಾತನಾಡಿ ಈ ಕೇಸನ್ನು ಇಷ್ಟಕ್ಕೆ ಕೈಬಿಡಲು ಹೇಳುತ್ತೇನೆ. ಇದೊಂದು ಆಕಸ್ಮಿಕ ಎನ್ನುವಂತೆ ಫೈಲ್ ಕ್ಲೋಸ್ ಮಾಡ್ತಾರೆ. ನನ್ನ ಹೆಂಡತಿ ಹೆಸರು ಕೆಡುವುದು ಬೇರೆಯಲ್ಲ, ನನ್ನ ಹೆಸರು ಕೆಡುವುದು ಬೇರೆಯಲ್ಲ. ಅವಳ ಹೆಸರಿನಲ್ಲೂ ಕೆಲವೊಂದು ಕೆಲಸಗಳು ನಡೆಯುತ್ತಿದೆ. ಅವುಗಳ ಕುಸಿದರೆ ಕಷ್ಟವಾಗ್ತದೆ. ಇದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಆದ್ರೆ ನಿಮ್ಮ ಮಗಳಿಗೆ ಹೀಗೆ ಆಗಿದ್ದರ ಬಗ್ಗೆ ನನಗೆ ಪಶ್ಚಾತ್ತಾಪ ಇದೆ. ಸುಹಾನ ಕೂಡ ನಿಮ್ಮ ಬಳಿ ಕ್ಷಮೆ ಕೇಳುತ್ತಾಳೆ ಎಂದಿದ್ದರು. ರಾಜು ಅವರಿಗೆ ಏನು ಮಾತನಾಡಬೇಕು ತಿಳಿಯದಾಗಿತ್ತು. ಅಪರಾಧಿ ಯಾರು ಎಂದು ತಿಳಿದಿದ್ದರೂ ಕೂಡ ಶಿಕ್ಷೆ ಕೊಡಿಸುವ ಧೈರ್ಯ ಇಲ್ಲ. ಕೇಸ್ ಮುಂದುವರಿಸುವ ಬಗ್ಗೆ ಆಲೋಚನೆ ಬರುತ್ತಿಲ್ಲ. ಬಿಸ್ನೆಸ್ನಲ್ಲಿ ನನಗೆ ಸಿಕ್ಕಿರುವ ಮುಕ್ಕಾಲು ಭಾಗದ ಆಫರ್ಗಳು ನಾಯರ್ ಅವರ ಕಡೆಯಿಂದಲೇ. ಅವರನ್ನೇ ಎದುರು ಹಾಕಿಕೊಂಡರೆ ಉಳಿಗಾಲವಿಲ್ಲ. ತುಂಬ ಕಷ್ಟ ಆಗುತ್ತದೆ. ಈಗ ಆಗಿದ್ದು ಹಾಗೆ ಹೋಗಿದೆ. ಏನನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಇವರ ಮಾತಿಗೆ ಒಪ್ಪಿಕೊಳ್ಳದೆ ಬೇರೆ ದಾರಿಯೇ ಇಲ್ಲ ಎಂದುಕೊಳ್ಳುತ್ತಿದ್ದಂತೆ ಗೌತಮ್, ಏನ್ ಸರ್ ಹೀಗೆ ಮಾತನಾಡ್ತಾ ಇದ್ದೀರಾ? ಕನ್ಫ್ಯೂಸ್ ಆಗಿದ್ದಾಳೆ. ಮಿಸ್ಅಂಡರ್ಸ್ಟ್ಯಾಂಡ್ ಆಗಿದೆ ಎನ್ನುತ್ತಿದ್ದೀರಾ? ಒಂದು ವೇಳೆ ಈ ಹುಡುಗಿ ಅಲ್ಲದೆ ಬೇರೆ ಹುಡುಗಿ ಆಗಿದ್ರೆ ಆ ಹುಡುಗಿ ಪ್ರಾಣಕ್ಕೆ ಯಾವ ಬೆಲೆಯೂ ಇಲ್ವಾ? ಆ ಹುಡುಗಿಯೂ ಕೂಡ ಅವಳೇ ನನ್ನ ಪ್ರಾಣ ಎಂದು ಭಾವಿಸುವ ವ್ಯಕ್ತಿ ಇರಬಹುದು. ತಂದೆ, ತಾಯಿ, ಅಣ್ಣ ಇರ್ತಾರೆ. ಅಷ್ಟು ಸುಲಭನ ಒಂದು ಪ್ರಾಣ ತೆಗೆಯುವುದೆಂದ್ರೆ? ಮೇಡಮ್ಗೆ ಬುದ್ಧಿ ಬರಬೇಕು ಎಂದ್ರೆ ಕೇಸ್ ವಾಪಸ್ ತೆಗೆದುಕೊಳ್ಳುವುದು ಬೇಡ. ಒಮ್ಮೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರಲಿ, ಆಗ ಬುದ್ಧಿ ಬರ್ತದೆ. ಇನ್ನೊಬ್ಬರ ಪ್ರಾಣದೊಂದಿಗೆ ಚೆಲ್ಲಾಟ ಆಡುವುದನ್ನು ನಿಲ್ಲಿಸ್ತಾರೆ ಎಂದಿದ್ದ. ರಾಜು ಅವರಿಗೆ ಅವನ ಮಾತು ಕೇಳಿ ತಮ್ಮ ಮನದ ಮಾತನ್ನೇ ಹೇಳಿದನೇನು ಎನಿಸಿ ಒಂದು ರೀತಿ ನೆಮ್ಮದಿ ಎನಿಸಿತು. ನನಗೆ ಹೇಳಲು ಆಗದೇ ಇದ್ದುದನ್ನು ಗೌತಮ್ ಹೇಳುತ್ತಿದ್ದಾನೆ. ಇಂಥವನ ಮೇಲೆ ಅನುಮಾನ ಪಟ್ಟು ಬಿಟ್ಟೆನಲ್ಲ ಎನ್ನುತ್ತಾ ಸುಮ್ಮನೆ ಉಳಿದರು. ನಾಯರ್ ಅವರು, ನನಗೆ ಅರ್ಥ ಆಗುತ್ತೆ ಗೌತಮ್. ಅವಳು ಮುಂದೆ ಹೀಗೆ ಹೆಜ್ಜೆ ಇಡದಂತೆ ಬಿಗಿ ಮಾಡುತ್ತೇನೆ. ಅವಳಿಂದ ನಿಮ್ಮ ಹೆಸರು ಕೂಡ ಕೆಟ್ಟಿದೆ. ಈ ಅಪವಾದ ನಿಮ್ಮ ಮೇಲೆ ಬರುವಂತೆ ಆಯಿತು. ಎಲ್ಲರಿಗೂ ತಿಳಿಯದೇ ಇದ್ದರೂ ಮುಖ್ಯವಾದ ಕೆಲವರಿಗೆ ವಿಷಯ ತಿಳಿದಿದೆ. ನಿಮ್ಮ ಬಿಸ್ನೆಸ್ ಕೂಡ ಹೊಡೆತ ಬೀಳುವ ಸಾಧ್ಯತೆ ಇದೆ. ಅದನ್ನೆಲ್ಲ ಹಾಗಾಗದಂತೆ ನಾನು ನೋಡಿಕೊಳ್ಳುತ್ತೇನೆ ಎಂದಿದ್ದರು. ಪರವಾಗಿಲ್ಲ ಸರ್, ಸಮಯ ಸಂದರ್ಭ ಹೇಳಿ ಕೇಳಿ ಬರೋಲ್ಲ. ನನಗೆ ಎದುರಾಗುವ ಸಮಸ್ಯೆಗಳನ್ನು ನಾನು ನಿವಾರಿಸಿಕೊಳ್ಳುತ್ತೇನೆ. ಆದ್ರೆ ಮೇಡಮ್ ಈ ರೀತಿ ಮಾಡಬಾರ್ದಾಗಿತ್ತು. ಕೇಸ್ ವಾಪಸ್ ತೆಗೆದುಕೊಳ್ಳುವುದು ಬೇಡ. ಒಂದು ವೇಳೆ ಆದ್ರಿ ಪ್ರಾಣ ಹೋಗಿದ್ರೆ ಮೇಡಮ್ ಕೈಯಲ್ಲಿ ವಾಪಸ್ ತಂದುಕೊಡಲು ಸಾಧ್ಯ ಆಗ್ತಿತ್ತಾ? ಶ್ರೀಮಂತರ ಪ್ರಾಣಕ್ಕೆ ಮಾತ್ರ ಬೆಲೆ ಇದೆಯಾ? ಕಟುವಾಗಿ ಹೇಳಿದ್ದ. ಅವನಿಗಂತೂ ಕಂಪ್ಲೇಂಟ್ ವಾಪಸ್ ತೆಗೆದುಕೊಳ್ಳಬಾರದು ಎನ್ನುವ ಮನಸ್ಥಿತಿ ಬಲವಾಗಿತ್ತು. ಆದ್ರೆ ನಾಯರ್ ಮತ್ತೊಮ್ಮೆ ರಾಜು ಅವರಿಗೆ ವಿಷಯ ತಿಳಿಸಿ, ಇಬ್ಬರು ಮಕ್ಕಳ ಭವಿಷ್ಯ, ನನ್ನ ಮನೆ, ನನ್ನ ಮರ್ಯಾದೆ ಎಲ್ಲ ನಿಮ್ಮ ಕೈಯಲ್ಲಿದೆ. ದಯವಿಟ್ಟು ಇದೊಂದು ಬಾರಿ ಕ್ಷಮಿಸಿ ಕೇಸ್ ವಾಪಸ್ ತೆಗೆದುಕೊಳ್ಳಿ ಎಂದಾಗ ಗೌತಮ್ ಕಡೆ ನೋಡಿದ ರಾಜು ಅವರು ಮುಜುಗರದಿಂದಲೇ, ಸರಿ ಆಯ್ತು ಸರ್, ಕೇಸ್ ವಾಪಸ್ ತೆಗೆದುಕೊಳ್ಳುತ್ತೇನೆ ಎಂದಿದ್ದರು. ಗೌತಮ್ ಮುಷ್ಟಿ ಮಾಡಿ ಟೇಬಲ್ ಮೇಲೆ ಗುದ್ದಿದ್ದ. ಅದನ್ನು ನೋಡಿ ಇಬ್ಬರಿಗೂ ಅಪರಾಧಿ ಭಾವದಿಂದ ಒಂದು ರೀತಿ ಎನಿಸಿತು. ಇನ್ನು ಅಲ್ಲಿ ಹೆಚ್ಚು ಸಮಯ ಕುಳಿತಿರಲಾರದೆ ಎದ್ದು ನಿಂತ ರಾಜು ಅವರು ಹೊರಡುವ ಮುನ್ನ ಗೌತಮ್ ಕೈ ಹಿಡಿದು, ಮಿಸ್ಟರ್ ಗೌತಮ್ ವರ್ಮಾ, ಕ್ಷಮಿಸಿ ಬಿಡಿ. ಪೊಲೀಸ್ ಸ್ಟೇಷನ್ನಲ್ಲಿ ಗೊತ್ತಿಲ್ಲದೆ ದುಡುಕಿ ನಾನು ಹಾಗೆ ನಡೆದುಕೊಳ್ಳಬಾರದಾಗಿತ್ತು. ಮಗಳನ್ನು ಆಸ್ಪತ್ರೆಯಲ್ಲಿ ಹಾಗೆ ಪ್ರತಿದಿನ ನೋಡಿ ಸಾಲದಕ್ಕೆ ಮದುವೆ ಕೆಲಸಗಳ ಒತ್ತಡ, ಮನಸ್ಥಿತಿ ಹಾಳಾಗಿತ್ತು. ಹಾಗಾಗಿ ನಿಮ್ಮ ಕೊರಳ ಪಟ್ಟಿ ಹಿಡಿದು ಬಿಟ್ಟೆ. ದಯವಿಟ್ಟು ಇದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡಿ. ನಮ್ಮ ಎರಡು ಮನೆಗಳ ನಡುವಿನ ಸಂಬಂಧ, ಆತ್ಮೀಯತೆ, ಸ್ನೇಹ ಹೇಗಿತ್ತೋ ಹಾಗೆಯೇ ಮುಂದುವರಿಯಲಿ ಎಂದಿದ್ದರು. ಗೌತಮ್ಗೆ ವಾಸ್ತವದ ಅರಿವಿತ್ತು. ಬೇರೆ ಯಾರಾದರೂ ಆಗಿದ್ರೆ ಹೇಗೆ ಪ್ರತಿಕ್ರಿಯೆ ನೀಡುತ್ತಿದ್ದೇನೋ. ತನ್ನ ನಾಲಾಯಕ್ ನೆನಪಾದ ಕಾರಣ ಅವರ ಮಾತಿಗೆ ಏನೂ ಹೇಳದೆ ತಾಳ್ಮೆಯ ಮುಖ ಹೊತ್ತು ನಿಂತಿದ್ದ. ಅವನು ಏನು ಹೇಳದೆ ಹೀಗೆ ನಿಂತಿರುವುದೇ ಹೆಚ್ಚು ಎಂದು ಭಾವಿಸಿದ ರಾಜು ಅವರು ಅಲ್ಲಿಂದ ಹೊರ ನಡೆದಿದ್ದರು. ಸರಿಯಾಗಿ ಕುಳಿತ ಗೌತಮ್, ಹೇಳಿ ಮಿಸ್ಟರ್ ನಾಯರ್, ನನ್ನ ಹೆಸರು ಕೆಡುವುದು ನಿಮ್ಮ ಹೆಂಡತಿಗೆ ಏಕೆ ಅಷ್ಟು ಅವಶ್ಯಕ? ನಿಮ್ಮ ಪತ್ನಿ ಅಪರಾಧಿಗೆ ಅವನು ಸಿಕ್ಕಿದಾಗ ನನ್ನ ಹೆಸರು ಹೇಳುವಂತೆ ಯಾಕೆ ಹೇಳಿದ್ದಾರೆ? ನನ್ನ ಹೆಸರು ಕೆಟ್ಟರೆ ನನಗೆ ಹೆಣ್ಣು ಕೊಡಲು ಯಾರೂ ಮುಂದೆ ಬರುವುದಿಲ್ಲ. ಮದುವೆಯಾಗದೆ ಹಾಗೆಯೇ ಉಳಿಯಲಿ ಎನ್ನುವ ಕಾರಣಕ್ಕೆ ಇರ್ಬೋದು. ಒಂದೇ ಕಲ್ಲಿನಲ್ಲಿ 3 ಕಾಯಿ ಹೊಡೆಯಲು ನೋಡಿದ್ದಾರೆ. ರಾಜು ಅವರು ಕ್ಷಮಿಸಿದಷ್ಟು ಸುಲಭವಾಗಿ ನಾನು ಕ್ಷಮಿಸಲು ಸಾಧ್ಯವಿಲ್ಲ. ಇದು ನನ್ನ ಜೀವನಕ್ಕೆ ಸಂಬಂಧಪಟ್ಟ ಪ್ರಶ್ನೆ. ಖಂಡಿತ ಹಗುರವಾಗಿ ತೆಗೆದುಕೊಳ್ಳುವುದಿಲ್ಲ.
ಇದಕ್ಕೆ ನಿಮ್ಮ ಪತ್ನಿ ತಕ್ಕ ಬೆಲೆ ತರಲೇಬೇಕಾಗುತ್ತದೆ ಎಂದಿದ್ದ. ನಾಯರ್ ಅವರಿಗೆ ತಲೆ ಕೆಟ್ಟಂತೆ ಆಗಿತ್ತು. ಮಗಳಿಗಾದ ಅನ್ಯಾಯ ಮರೆತು ರಾಜು ಅವರು ಸುಮ್ಮನೆ ಆಗಿದ್ದಾರೆ. ಆದ್ರೆ ಗೌತಮ್ ಬಿಟ್ಟು ಕೊಡುತ್ತಿಲ್ವಲ್ಲ, ಯಾಕೆ? ಹಾಗೆ ಸುಹಾನ ಯಾಕೆ ಇವನ ಹೆಸರು ಹೇಳಿದ್ಲು ಎಂದುಕೊಂಡವರು ಅದೇ ಅರ್ಥವಾಗ್ತಿಲ್ಲ. ಗೌತಮ್, ನಿನ್ನ ಕಂಡ್ರೆ ಅವಳಿಗೆ ತುಂಬಾ ಅಭಿಮಾನ. ಅಂಥದ್ರಲ್ಲಿ ಯಾರನ್ನೋ ಕೊಲೆ ಮಾಡಲು ಹೇಳಿ ನಿನ್ನ ಹೆಸರು ಹೇಳಲು ಯಾಕೆ ಹೇಳಿದ್ದಾಳೆ ಎಂದಿದ್ದಾರೆ. ಗೌತಮ್, ಮೊದಲನೇದಾಗಿ ಇಲ್ಲಿ ನಿಮ್ಮ ಹೆಂಡತಿಗೆ ಯಾವ ಕನ್ಫ್ಯೂಸ್ ಕೂಡ ಆಗ್ಲಿಲ್ಲ. ಅವರು ಟಾರ್ಗೆಟ್ ಮಾಡಿದ್ದು ರಾಜು ಅವರ ಮಗಳು ಆದ್ರಿಯನ್ನೇ ಎಂದಿದ್ದ. ವಾಟ್? ಹೌದಾ? ಇವಳಿಗೆ ಆ ಹುಡುಗಿ ಮೇಲೆ ಎಂತ ದ್ವೇಷ? ನಿಮ್ಗೆ ಕಾರಣ ಏನಾದ್ರೂ ಗೊತ್ತಿದ್ರೆ ಹೇಳಿ. ಅವಳು ಯಾವುದನ್ನು ಸರಿಯಾಗಿ ಹೇಳುತ್ತಿಲ್ಲ. ಅಲ್ಲದೆ ಮುಂದೆ ಇಂಥ ಅನಾಹುತ ನಡೆಯದಂತೆ ತಡೆಯಲು ಅವಳನ್ನು ಬಂದೋಬಸ್ತ್ನಲ್ಲಿಡಲು ನನಗೆ ನಿಜವಾದ ಕಾರಣ ತಿಳಿಯಬೇಕು ಎಂದಿದ್ದರು. ಗೌತಮ್, ನೀವ್ ಹೀಗಲ್ಲ. ಮೊದಲೇ ಅವರ ಮೇಲೆ ನಿಗಾ ಇಟ್ಟು ಕಾರಣ ತಿಳಿದುಕೊಳ್ಳಬೇಕಾಗಿತ್ತು. ನಾನು ಕಾಲೇಜಿನ ಕನ್ಸ್ಟ್ರಕ್ಷನ್ ಜವಾಬ್ದಾರಿಯಿಂದ ಹೊರಬಂದು ಮ್ಯಾನೇಜ್ಗೆ ವಹಿಸಿದಾಗಲೇ ನೀವು ಎಚ್ಚೆತ್ತುಕೊಳ್ಳಬೇಕಾಗಿತ್ತು ಎಂದಿದ್ದ ಗಂಭೀರವಾಗಿ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಇನ್ನೆಷ್ಟು ನೇರವಾಗಿ ಹೇಳುವುದು ಸರ್. ಗೊತ್ತಿದ್ದು ಸುಮ್ಮನೆ ಇದ್ದೀರಾ ಅನಿಸಿಬಿಡುತ್ತದೆ ಒಮ್ಮೊಮ್ಮೆ. ನಿಮ್ಮ ಮಡದಿ ಸುಹಾನ ನನ್ನ ಕಡೆ ವಿಚಿತ್ರ ರೀತಿಯ ಆಕರ್ಷಣೆ ಬೆಳೆಸಿಕೊಂಡಿದ್ದಾರೆ. ಅದಕ್ಕೆ ನಾನು ಪ್ರೋತ್ಸಾಹ ಕೊಡ್ಲಿಲ್ಲ. ಆದರೂ ಅವರದು ಅದೇ ಕೆಟ್ಟ ಹಠ. ತುಂಬ ಸಲ ಎಚ್ಚರಿಸಿದ್ದೇನೆ. ನಿಮ್ಗೆ ನೇರವಾಗಿ ತಿಳಿಸಬಹುದಿತ್ತು. ಆದ್ರೆ ನಿಮ್ಮ ಸಂಸಾರ ಹಾಳಾಗಬಾರ್ದು, ಮಕ್ಕಳ ಭವಿಷ್ಯ ಎಂದೆಲ್ಲ ನೆನೆದು ಸುಮ್ಮನಾಗಿದ್ದೆ. ಇನ್ನೂ ಸುಮ್ಮನಿದ್ದರೆ ಚೆನ್ನಾಗಿರುವುದಿಲ್ಲ ಹೇಳಿದ್ದ. ನಿಂತಿದ್ದ ನಾಯರ್ ತಮ್ಮ ಕುರ್ಚಿಯಲ್ಲಿ ಕುಸಿದು ಕುಳಿತವರು ಕೆಲವು ಕ್ಷಣಗಳು ಮಾತನಾಡಲಿಲ್ಲ. ನಂತರ, ಅದಕ್ಕೆ ಕಾಲೇಜ್ ಕೆಲಸ ತನಗೆ ವಹಿಸಿಕೊಳ್ಳಲು ಅಷ್ಟೊಂದು ಹಠ ಮಾಡಿದಳು. ನಾನು ಇಷ್ಟೊಂದು ಆಳವಾಗಿ ಗಮನಿಸಲಿಲ್ಲ. ನಿಮ್ಮ ಬಗ್ಗೆ ನಂಬಿಕೆ ಇದ್ದ ಕಾರಣ ವಹಿಸಿಕೊಟ್ಟಿದ್ದೆ. ಆದ್ರೆ ಅದಕ್ಕೂ ಒಂದು ಹುಡುಗಿಯ ಕೊಲೆಗೂ ಏನ್ ಸಂಬಂಧ? ಇನ್ನು ಅರ್ಥವಾಗದೆ ಕೇಳಿದರು. ಗೌತಮ್, ರಾಜು ಅವರ ಮಗಳನ್ನು ನಾನು ಮದುವೆ ಆಗುವ ಹುಡುಗಿ ಎಂದು ತಪ್ಪಾಗಿ ತಿಳಿದು ಈ ಕೊಲೆಯ ಪ್ರಯತ್ನ ಮಾಡಿರೋದು. ನಾನು ಅವರನ್ನು ಒಪ್ಪದೇ ಇದ್ದ ಕಾರಣಕ್ಕೆ ಈ ಅಪರಾಧ ನನ್ನ ಮೇಲೆ ಬರುವಂತೆ ಮಾಡಿದ್ದು. ಜೊತೆಗೆ ಅಪವಾದ ಹೊತ್ತವನನ್ನು ಬೇರೆ ಯಾವ ಹೆಣ್ಣು ಮಕ್ಕಳು ಮದುವೆ ಆಗುವುದಿಲ್ಲ, ತಂದೆ ತಾಯಿ ಧೈರ್ಯ ವಹಿಸಿ ಮುಂದೆ ಬರುವುದಿಲ್ಲ ಎನ್ನುವ ಕಾರಣಕ್ಕೆ ಎಂದಿದ್ದ. ನಾಯರ್ ಅವರು ಅಚ್ಚರಿಯ ಮುಖಭಾವ ತೋರಿ, ಏನ್ ನೀನು ಮದುವೆ ಆಗ್ತಿದ್ಯಾ? ನೀನು ಮದುವೆ ಆಗುವ ಹುಡುಗಿಯಾ ಎಂದಿದ್ದರು. ಗೌತಮ್, ಯಾಕೆ ಮಿಸ್ಟರ್ ನಾಯರ್, ನೀವು ಕೂಡ ನಿಮ್ಮ ಹೆಂಡತಿಯ ರೀತಿ ಅಚ್ಚರಿಪಟ್ಟು ಹೀಗೆ ಕೇಳುತ್ತಿದ್ದೀರಾ? ನಾನೇನಾದರೂ ನಿಮಗಾಗಲಿ ನಿಮ್ಮ ಹೆಂಡತಿಗೆ ಆಗಲಿ ಬರೆದುಕೊಟ್ಟಿದ್ದೀನಾ ನಾನು ಮದುವೆ ಆಗುವುದಿಲ್ಲ, ಜನ್ಮ ಪೂರ್ತಿ ಬ್ರಹ್ಮಚಾರಿಯಾಗಿ ಇರ್ತೀನಿ ಅಂತ? ನಿಮ್ಮ ಹೆಂಡತಿ ನಾನು ಮದುವೆ ಆಗುವ ಹುಡುಗಿಯ ಬಗ್ಗೆ ಯೋಚಿಸುವ ಮೊದಲು ಒಮ್ಮೆ ನನ್ನ ಬಗ್ಗೆ ಯೋಚಿಸಬೇಕಾಗಿತ್ತು. ತಪ್ಪು ಮಾಡಿದ್ದಾರೆ, ಇದಕ್ಕೆ ಅವರು ಬೆಲೆ ತೆರಲೇಬೇಕು. ನಾನು ರಾಜು ಅವರಲ್ಲ ಸುಮ್ಮನೆ ಹೋಗಿಬಿಡಲು. ನನ್ನ ಜಾಗದಲ್ಲಿ ಯಾರ ಸಹಾಯವೂ ಇಲ್ಲದೆ ಬೆಳೆದು ನಿಲ್ಲುವುದು ನನಗೆ ಗೊತ್ತು. ನನ್ನ ಹೆಣ್ಣಿನ ವಿಷಯಕ್ಕೆ ಬಂದರೆ ಎದುರು ಇರುವವರು ಯಾರು ಎಂದು ಕೂಡ ನಾನು ನೋಡುವುದಿಲ್ಲ ಎಂದಿದ್ದ. ನಾಯರ್ಗೆ ಈಗ ಎಲ್ಲ ಅರ್ಥವಾಗಿತ್ತು. ಪ್ಲೀಸ್ ಗೌತಮ್, ನನಗಾಗಿ ನನ್ನ ಮಕ್ಕಳ ಮುಖ ನೋಡಿ ಇದೊಂದು ಬಾರಿ ಅವಳನ್ನು ಕ್ಷಮಿಸಿಬಿಡಿ. ಮತ್ತೆ ಅವಳು ನಿಮ್ಮ ಹುಡುಗಿಯ ಕಡೆಗೆ ಕಣ್ಣೆತ್ತಿ ನೋಡದಂತೆ ಮಾಡ್ತೀನಿ. ಅವಳನ್ನು ಹೇಗೆ ಕಂಟ್ರೋಲ್ ಮಾಡುವುದೆಂದು ನನಗೆ ಗೊತ್ತು. ಏನಿಲ್ಲದೆಯೂ ಇದ್ದು ಬಿಡುತ್ತಾಳೆ. ಹಣ ಇಲ್ಲದಿದ್ದರೆ ಅವಳ ಕೈಯಲ್ಲಿ ಒಂದು ನಿಮಿಷ ಇರಲು ಆಗುವುದಿಲ್ಲ. ಅವಳ ಕೈಗೆ ಒಂದು ಪೈಸೆ ಸಿಗದಂತೆ ಮಾಡುತ್ತೇನೆ. ಮನೆಯಲ್ಲೇ ಬಿದ್ದಿರಬೇಕು. ಇದೊಂದು ಬಾರಿ ನನಗಾಗಿ ಅವಕಾಶ ಕೊಡಿ. ವಿಷಯ ಬೆಳೆಸುತ್ತಾ ಹೋದರೆ ನಿಮ್ಮ ಹುಡುಗಿ ಹೆಸರು ಕೂಡ ಹೊರಗೆ ಬರುತ್ತದೆ. ಪೊಲೀಸ್ ಸ್ಟೇಷನ್, ಅದು ಇದು, ಕೋರ್ಟ್ ಕೇಸ್ ಎಂದೆಲ್ಲ ಸುಮ್ಮನೆ ಇಲ್ಲದ ರಾಧ ಅಂತ ಯಾಕೆ ಹೊಸ ಜೀವನಕ್ಕೆ ಕಾಲಿಡುತ್ತಿದ್ದೀರಾ? ಇನ್ನಿವಳಿಂದ ನಿಮ್ಗೆ ಯಾವ ತೊಂದರೆಯೂ ಇರುವುದಿಲ್ಲ. ಅಂದಾಗೆ ಆ ಹುಡುಗಿ ಯಾರು ಎಂದಿದ್ದರು. ಗೌತಮ್ಗೆ ಅವರು ಕೊನೆಯಲ್ಲಿ ಹೇಳಿದ್ದು ಸರಿ ಎನಿಸಿತು. ಅವಳ ಹೆಸರು ಅಲ್ಲೆಲ್ಲ ಓಡಾಡುವುದು ಬೇಡ. ಇನ್ನು ಮುಂದೆ ನಾನು ಕೂಡ ಎಚ್ಚರಿಕೆಯಿಂದ ಇರೋಣ ಎಂದುಕೊಂಡು ಎದ್ದು ನಿಂತವನು. ಖಂಡಿತ ಲಗ್ನ ಪತ್ರಿಕೆ ನಿಮಗೆ ತಲುಪಿಸುತ್ತೇನೆ. ಮದುವೆಗೆ ಬನ್ನಿ. ಇನ್ನೊಮ್ಮೆ ನಿಮ್ಮ ಹೆಂಡತಿಯ ನೆರಳು ನನ್ನ ಹುಡುಗಿಯ ಮೇಲೆ ಬಿದ್ದರೆ ಜೀವ ಸಹಿತ ಉಳಿಸುವುದಿಲ್ಲ. ಅವರಿಗೆ ತಿಳಿಸಿಬಿಡಿ. ಎಚ್ಚೆತ್ತುಕೊಂಡರೆ ಒಳ್ಳೆಯದು ಹೇಳಿ ಅಲ್ಲಿಂದ ಬಿರುಸ್ಸಾಗಿ ನಡೆದಿದ್ದ. ಕಥೆ ಮುಂದುವರಿಯುತ್ತದೆ.